ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತೇನು ನಾನು ಮನೇಲಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಬಿಕಾಸ್ ನಾನು ಇವತ್ತೆಲ್ಲೂ ಹೋಗಿಲ್ಲ. ಇವತ್ತು ಸಂಡೇ ಅಂತ ಮನೇಲೇ ಇದ್ದೀವಿ. ಆದಷ್ಟು ನಾವು ಮನೆಗೆ ಟೈಮ್ ಕೊಡ್ಬೇಕನ್ರಿ. ನಾವು ಹೊರಗಡೆ ಇದ್ದಿದ್ದು ಪೇಪರ್ ಆಯೋದು ಇದು ಕೆಲಸ ಮಾಡಿ ಇದ್ದಿದ್ದೆ. ಸೊ ಇವತ್ತು ಮನೇಲಿದ್ದು ಮನೇಲಿ ಹೆಂಡತಿ ಮಾಡೋ ಟಿಫನ್ನ ಊಟ ಡಿನ್ನರ್ ಏನೋ ಒಂದು ಊಟ ಮಾಡೋಣ ಅಂತ ಸಂಡೇ ಮನೆ ಇರೋದಕ್ಕೆ ನಿಂತಿ ಏನೋ ಸ್ಪೆಷಲ್ ಮಾಡ್ತಾಳಂತೆ. ಅದ್ರಲ್ಲಿ ನನಗೆ ಇಷ್ಟವಾಗಿರೋದು ಏನು ಅಂತ ಅವಳನ್ನೇ ಕೇಳೋಣ. ಬನ್ನಿ. ಹೊಯ್, ಏನು ಮಾಡ್ತಾ ಇದೀಯಾ? ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ರೆಡಿ ಇದೆ. ಇದು ನಾನು ಮನೇಲಿ ಇದ್ದೀನಿ ಅಂತ ಮಾಡ್ದೆ ಇಲ್ಲ ಸುಮ್ಮನೆ ಮಾಡಿದ್ದೆ? ಸುಮ್ಮನೆ ಮಾಡ್ದ. ಯಾರು ಹೇಳ್ಕೊಡಿ ನಿಮ್ಗೆ ಮಶ್ರೂಮ್ ಬಿರಿಯಾನಿ ಮಾಡೋದು? ನಿಜ ಹೇಳ್ಬೇಕಂದ್ರೆ ನನ್ನ ಹೆಂಡತಿ ಅಡುಗೆ ಸಖತ್ತಾಗಿ ಮಾಡ್ತಾಳೆ. ಅದು ಮಶ್ರೂಮ್ ಬಿರಿಯಾನಿ ನನಗೆ ಫೇವ್ರೇಟು. ಈವ್ನಿಂಗು ಆ ಟೈಮಲ್ಲಿ ನಾನ್ ವೆಜ್ ತಿಂದ್ರೆ ಆಯಿತು. ಸೊ ಬೆಳಗ್ಗೆ ಹೊತ್ತು ಒಳ್ಳೆ ಮಶ್ರೂಮ್ ಬಿರಿಯಾನಿ ಅಂತ. ಅದು ಹೆಂಗೆ ಮಾಡ್ತೀಯ ಅಂತ ತೋರಿಸ್ತೀಯಾ? ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ ಫಸ್ಟು ಒಂದು ಪೇಸ್ಟ್ ಮಾಡ್ಕೊಬೇಕು. ಓಕೆ. ಅದಕ್ಕೆ ಇದ್ರಲ್ಲಿ ಕೊತ್ತಂಬರಿ ಪುದೀನ ಇದೆ, ಮತ್ತೆ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಇದಿಷ್ಟನ್ನ ಪೇಸ್ಟ್ ಮಾಡ್ಕೊಬೇಕು. ಮತ್ತೆ ಮಶ್ರೂಮ್ ಬೇಕು, ಟೊಮೆಟೊ ಬೇಕು, ಈರುಳ್ಳಿ ಬೇಕು, ಸ್ವಲ್ಪ ನಾನು ಮೆಂತ್ಯ ಸೊಪ್ಪು ಆಡ್ ಮಾಡ್ತಾ ಇದ್ದೀನಿ. ಮಶ್ರೂಮ್ ಬೇಕೇ ಬೇಕಾ? ನೀವೀಗ ಯಾವ ತರ ನಗು ನಗ್ತಾ ಇದ್ರ ಅಂತಾನು ನನಗೆ ಗೊತ್ತು. ಮಶ್ರೂಮ್ ಬಿರಿಯಾನಿ ಮಶ್ರೂಮ್ ಇಲ್ಲ ಅಂದ್ರೆ ಹೆಂಗೆ? ಸರಿ ಆಯ್ತು. ಓಕೆ. ಮೆಂತ್ಯ ಸೊಪ್ಪು ಸ್ವಲ್ಪ ಇತ್ತು ಅಂತ ಆಡ್ ಮಾಡ್ತಾ ಇದೀನಿ. ಬಟ್ ಇದು ಆಡ್ ಮಾಡೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ಓಕೆ. ಆಮೇಲೆ ಯೂಶುವಲ್ ಪಲಾವ್ ಸಾಮಾನುಗಳು ಅಷ್ಟೇ. ಆಮೇಲೆ ಇದು ಬಿರಿಯಾನಿ ಪೌಡರ್. ಓಕೆ. ಇಷ್ಟೆಲ್ಲ ಸಾಕಾ? ಇಷ್ಟಿದ್ರೆ ಮಶ್ರೂಮ್ ಬಿರಿಯಾನಿ ಏನೇನು ಬೇಕು ಅಂತ ನೋಡಿದ್ರೆ, ಸೊ ಅದನ್ನ ಹೆಂಗೆ ಮಾಡ್ತಾರೆ ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀನಿ, ನೋಡ್ತಾ ಇರಿ. ಮಿಕ್ಸಿ ಜಾರಿಗೆ ಏನೋ ಹಾಕೊಂಡಿದ್ಯಾ? ಅದೇ ಹೇಳಿದ್ನಲ್ಲ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ. ಓಕೆ. ಇದು ಹಾಕ್ಬಿಟ್ಟು ಕೊತ್ತಂಬರಿ, ಪುದೀನ. ಓಕೆ. ಇದು ಹಾಕಿ ಒಂದು ಪೇಸ್ಟ್ ಮಾಡ್ಕೊಬೇಕು. ಅಂದ್ರೆ ಜಾಸ್ತಿ ನೀರಾಗಿ ಮಾಡ್ಕೊಬಾರ್ದು. ಓಕೆ. ನೀರ್ ಹಾಕ್ತೇನೆ ಪೇಸ್ಟ್ ಮಾಡ್ಕೊಬೇಕು ಗಟ್ಟಿಯಾಗಿ. ಓಕೆ. ಇದು ಮುಂಚೆ ಎಲ್ಲ ಕಲ್ಲಲ್ಲಿ ಜಜ್ಜೋರ್ಲ, ಆ ಟೇಸ್ಟ್ ಚೆನ್ನಾಗಿರುತ್ತೆ, ಈ ಟೇಸ್ಟ್ ಚೆನ್ನಾಗಿರುತ್ತೆ? ಕಲ್ಲಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟೇ. ಕಲ್ಲು ಇಲ್ವಲ್ಲ, ತಗೊಂಬಿಡಲ್ಲ ಹೋಗಿ. ಬೇಡಪ್ಪ. ಇಷ್ಟಪ್ಪ ಹಾಕಿದ್ಯಾ? ಸ್ವಲ್ಪ. ಅದು ಏನಾಗುತ್ತೆ ಗೊತ್ತಾ, ಈ ಮಶ್ರೂಮ್ ನೋಡಕ್ ಇಷ್ಟ ದಪ್ಪ ಕಾಣಿಸಿದ್ರು ಆಮೇಲೆ ತುಂಬಾ ಚಿಕ್ಕದಾಗ್ಬಿಡುತ್ತೆ ಅದು. ಇದರಲ್ಲಿ ಚಿಕನ್ ಎಲ್ಲ ಹಾಕ್ಬೋದಾ? ಇದು ಸೋಯಾಬೀನ್ ಎಲ್ಲ ಬರುತ್ತಲ್ಲ, ಸೋಯಾಬೀನ್ ಅದೆಲ್ಲ ಏನು ಬೇಡ, ಬರೀ ಮಶ್ರೂಮ್ ಬಿರಿಯಾನಿ ಮಾತ್ರ. ಒಂದು ಕುಕ್ಕರ್ ಇಟ್ಬಿಟ್ಟು ಫಸ್ಟ್ ಆಯಿಲ್ ಹಾಕ್ತೀಯಾ? ಸ್ವಲ್ಪ ನೀರೆಲ್ಲ ಹೋಗಿ. ಇದೆಲ್ಲ ಏನಿದು? ಕಲ್ಲು ಅಂತ. ಇದು ಪಲಾವ್ ಐಟಮ್ಗಳಿದು. ಇದರಲ್ಲಿ ಚಕ್ಕೆ, ಲವಂಗ, ಸ್ವಲ್ಪ ಕಲ್ಲು, ಪಲಾವ್ ಎಲೆ, ಆಮೇಲೆ ಒಂದೆರಡು ಏಲಕ್ಕಿ. ಇದೆಲ್ಲ ಹಾಕಿದ್ರೆ ಟೇಸ್ಟ್ ಬರುತ್ತಾ? ಹಾ, ಪಲಾವ್ ಅಂದ್ಮೇಲೆ ಐಟಮ್ಸ್ ಇದೆಲ್ಲ ಬೇಕೇ ಬೇಕು. ಇನ್ನೂ ಟೇಸ್ಟ್ ಬರ್ಬೇಕು, ಏನ್ ಮಾಡ್ಬೇಕು? ಪ್ರೀತಿಯಿಂದ ಮಾಡ್ಬೇಕು. ತುಪ್ಪ ಹಾಕ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ? ಹಾಕ್ತೀನಿ. ತುಪ್ಪನ ಹಾಕ್ತೀಯಾ? ಎಣ್ಣೆ ಹಾಕ್ತವಳೆ. ಜಾಸ್ತಿ ಎಣ್ಣೆ ಹಾಕ್ಬಿಡಮ್ಮ, ಕೊಲೆಸ್ಟ್ರಾಲ್. ಫಸ್ಟೇ ನನ್ ಕೊಬ್ಬು ಜಾಸ್ತಿ ಅಂತಾರೆ. ಎಣ್ಣೆ ತಿಂದ್ಬಿಟ್ರೆ ಕೊಬ್ಬು ಬರಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಹಾಕು. ತುಪ್ಪ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ನಮ್ಮ ಪ್ರೀತಿಗೆ ಅಷ್ಟೇ ಬೆಲೆನಾ? 4 ಸ್ಪೂನ್ ಅಷ್ಟೇನಾ? ಎಷ್ಟು ಬೇಕೋ ಅಷ್ಟೇ ಹಾಕ್ಬೇಕು. ಇದೆ ಅನ್ಬಿಟ್ಟು ಜಾಸ್ತಿ ಹಾಕಿದ್ರೆ ಅಡಿಗೆ ಆಗಲ್ಲ. ಅದು ನಿಜ. ಒಂದ್ 3-4 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತೇನೆ. ಓಕೆ. ತುಪ್ಪ ಎಣ್ಣೆ ಮಿಕ್ಸ್ ಆಗಿ ಸ್ವಲ್ಪ ಕಾದ್ಮೇಲೆ ಓಕೆ ಪಲಾವ್ ಐಟಮ್ ಹಾಕ್ತೀಯಾ? ಈರುಳ್ಳಿ, ಟೊಮೊಟೊ. ನಮ್ದು ಮನೆ ಸ್ವಲ್ಪ ಚಿಕ್ಕದು, ಜಾಸ್ತಿ ಸ್ಪೇಸ್ ಇಲ್ಲ, ಇದಷ್ಟಲ್ಲಿ ಮಾಡ್ತಾ ಇದ್ದೀನಿ. ಅದಕ್ಕೆ ಕಪ್ಕೋಬೇಕಾ? ಸ್ವಲ್ಪ ಕೆಂಪುಗಾಗ್ಬೇಕು, ಕಪ್ಪುಗಲ್ಲ. ಮಜಾ ಆಯಾ? ಕೆಂಪಗಾಗಬೇಕಾ? ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಆದಷ್ಟು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಆದಷ್ಟು. ಆಮೇಲೆ ಫ್ರೈ ಆಗ್ಲಿ ಇರ್ರಿ. ಇದು ಎಷ್ಟು ನಿಮಿಷ? 2 ನಿಮಿಷನಾ? ಇದೊಂದು 5 ನಿಮಿಷ. ಗಮ್ ಅಂತೈತೆ. ಒಳ್ಳೆ ಒಳ್ಳೆ ಬಿರಿಯಾನಿ ಸ್ಮೆಲ್ಲೇ ಬರ್ತೈತಲ್ಲ.
ಬಿರಿಯಾನಿ ಸ್ಮೆಲ್ ಬರುತ್ತೆ, ಹೆಂಗ್ ಬರುತ್ತೆ? ಅಲ್ಲ ನಾನ್ ವೆಜ್ ಬಿರಿಯಾನಿ ಸ್ಮೆಲ್ ಬರ್ತೈತೆ. ಇದು ಸ್ವಲ್ಪ ಹಂಗೆ, ಇದು ಒಂದ್ ಸ್ವಲ್ಪ ನಾಟಿ ಸ್ಟೈಲ್ ಅಲ್ಲೇ ಮಾಡ್ತಾ ಇರೋದು. ಓಕೆ, ಮಶ್ರೂಮ್ ಬಿರಿಯಾನಿ ನಾಟಿ ಸ್ಟೈಲ್ ಅಲ್ಲ? Yes. ಓಕೆ, ನಾಟಿ ಸ್ಟೈಲ್ ಬಿರಿಯಾನಿ ಅಂತೆ. ಅಲ್ಲ ಬೆಳಗ್ಗೆನೆ ಇವಾಗ ನಾವು ನಾನ್ ವೆಜ್ ತಿನ್ಬೇಕು ಅಂದ್ಕೊಂಡಿದೀವಿ. ಬೆಳಗ್ಗೆ ನಾವು ರೈಸ್ ತಿನ್ಕೊಂಡು ಮಧ್ಯಾಹ್ನ ನಾವು ಬಿರಿಯಾನಿ ಮಾಡ್ತೀನಿ ನೋಡ್ತೀಯ. ಒಂದ್ ಕೆಲಸ ಮಾಡು, ಬರೀ ಮಧ್ಯಾಹ್ನ ಚಿಕನ್ ಮಾಡ್ಬಿಡು. ಏನಾರ ಏನೋ ಜೋಳ ರೊಟ್ಟಿ ತಂದ್ಬಿಡಲ್ಲ, ಮೊನ್ನೆ ತಂದಿದ್ವಲ್ಲ. ಬೇಡ, ಇವತ್ತು ಫಾರಂ ಕೋಳಿದು ಬಸ್ಸಾರು ಮಾಡ್ಬಿಟ್ಟು ಮುದ್ದೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲ್ಯಾಟ್ರಿ ಫಾರಂ ಕೋಳಿ ಬಸ್ಸಾರ, ಅದೇ ಯೂಟ್ಯೂಬ್ ಅಲ್ಲಿ ನೋಡ್ತಿಲ್ಲ ಅದ. ಕೆರೆ ನೀರು ಕೆರೆಗೆ ಚೆಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡೋದಲ್ಲ, ನೀನ್ ಏನಾರ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡ್ತಿದ್ದೀನಿ ಅಂತ ಅಲ್ಲ, ಬಟ್ ಅವರು ಚೆನ್ನಾಗಿ ಮಾಡಿದ್ರು. ಆದ್ರೆ ಅವ್ರು ಮಾಡಿದ್ ನಾಟಿ ಕೋಳಿಲಿ ಯಾವ್ದು ನಾಟಿ ಚಾನಲ್? ಕೋಳಿ ಸಿಗಲ್ವಲ್ಲ, ಅದಕ್ಕೆ. ಯಾವ ಚಾನಲ್? ವಿಶಿಗೌಡ. ವಿಶಿಗೌಡ ಅಂತ ಚಾನಲ್ ಅಲ್ಲಿ ಈ ತರ ಮುದ್ದೆ ಬಸ್ ಏನೋ ಅವ್ರದ್ದು ಬ್ಲಾಗ್ ಚೆನ್ನಾಗಿರುತ್ತೆ. ಅವರು ಚೆನ್ನಾಗಿ ಅಡ್ಗೆ ಎಲ್ಲ ಮಾಡ್ತಾರೆ. ನಾನ್ ಸ್ವಲ್ಪ ಜಾಸ್ತಿ ನೋಡ್ತೀನಿ ಅವ್ರದ್ದೇ ಅಂತ ಅಲ್ಲ, ನಾನು ಇನ್ನು ಎಷ್ಟೊಂದು ಕುಕಿಂಗ್ ಬ್ಲಾಗ್ಸ್ ಗಳು ನೋಡ್ತಾ ಇರ್ತೀನಿ. ನೋಡ್ಕೊಂಡೇ ಸೃಷ್ಟಿ, ಆಮೇಲೆ ವೈಷ್ಣವಿ ಚಾನಲ್, ರೇಖಾ ಅಡುಗೆ, ಅವ್ರದೆಲ್ಲ ಚೆನ್ನಾಗಿರುತ್ತೆ. ಅವ್ರದೆಲ್ಲ ಇನ್ಸ್ಪಿರೇಷನ್ ಸ್ವಲ್ಪ ತಗೊಂಡು ನನಗ್ ಫಸ್ಟ್ ಅಡಿಗೆ ಮಾಡಕ್ ಬರ್ತಾ ಇರ್ಲಿಲ್ಲ. ಅವ್ರದೆಲ್ಲ ನೋಡಿ 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 ನಾನ್ ಸ್ವಲ್ಪ ನಂದು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಲ್ಲ ಆಡ್ ಮಾಡ್ಕೊಂಡು. ಅಲ್ಲ, ನಿಂಗೊಂದು ವಿಷಯ ಗೊತ್ತಾ, ನೀನ್ ಅವ್ರದ್ದು ನೋಡ್ತೀಯ, ಅವ್ರು ಯಾರು ನಮ್ ಚಾನಲ್ ನೋಡ್ತಿರ. ನಮ್ದು ಯಾವ ಚಾನಲ್ ಅಂದ್ರೆ ನಿಮ್ದಿದೆ, ನಂದು ಯಾವ್ದು ಕುಕಿಂಗ್ ಇಲ್ವಲ್ಲ. ಇವತ್ತೇ ಫಸ್ಟ್ ಟೈಮ್ ಕುಕಿಂಗ್ ಚಾನಲ್ ಮಾಡ್ಕೋ. ಒಂದ್ ಕುಕಿಂಗ್ ಚಾನಲ್ ಮಾಡ್ಕೊಂಬಿಡು. ಹೆಂಗು ನೀನ್ ಚೆನ್ನಾಗಿ ಅಡಿಗೆ ಮಾಡ್ತೀಯಲ್ಲ, ಒಂದ್ ಕುಕಿಂಗ್ ಚಾನಲ್ ಮಾಡ್ಕೋ. ನನ್ನ ಫ್ರೆಂಡ್ಸ್ಗಳಿಗೆ, ನಮ್ಮ ಸಬ್ಸ್ಕ್ರೈಬರ್ಗೆ ಹೇಳ್ತೀನಿ, ನನ್ನ ಹೆಂಡತಿ ಅಡುಗೆ ಚೆನ್ನಾಗಿ ಮಾಡ್ತಾರೆ, ಅವ್ರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನೀನು ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೋ. ಆದಷ್ಟು ಬೇಗ ಒಂದು ಚಾನಲ್ ಕ್ರಿಯೇಟ್ ಮಾಡ್ತೀಯಾ? ನಿಜ ಮಾಡ್ತೀಯಾ? ಏನು ಐಫೋನ್ ತಗೊಂಡಾಗ ಮಾಡ್ತೀನಿ ಅಂತಿದೆ. ಐಫೋನ್ ಕೊಡ್ಸಿ ಆಮೇಲೆ ಮಾಡ್ತೀನಿ. ಇಲ್ಲ, ನಾವೇ ಕೊಡಿಸ್ಬೇಕೇನೆ. ಇನ್ನೇನು ಕೆಲ್ಸಕ್ಕೆ ಹೋಗ್ತೀಯಲ್ಲ ತಗೋ ನೀನು. ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಎಷ್ಟಾಯ್ತು? ಕಂಪಾಯ್ತಾ? ಕೆಂಪ ಇದೆ. ಓಕೆ, ಇವಾಗ ಟೊಮೆಟೊ ಹಾಕೋಣ. ಇವಾಗ ಟೊಮೊಟೊ ಅಂತೆ. ಕೆಂಪಾಯ್ತಾ? ಇದಕ್ಕೆ ಸ್ವಲ್ಪ ಅರ್ಶಿನ ಪುಡಿ ಹಾಕೊಂತವಳೆ. ಅರ್ಶಿನ ಏನಕ್ಕೆ ಹಾಕೋದು? ಕಲರ್ ಬರ್ಲಿ ಅಂತಾರ? ಏನಕ್ಕೆ ಹಾಕೋದು? ಅದಕ್ಕೆ ಇದಕ್ಕೆ ಅಂತೆಲ್ಲ ನೀನ್ ಅಡಿಗೆ ಮಾಡ್ಬೇಕಾರೆ ಎಷ್ಟ ಮಾಡ್ಬೇಕು? ನಾವ್ ಇದಕ್ಕೆ ಎಲ್ಲ ಕೇಳ್ತೀವಿ, ನಾವು ದಡ್ರುಗಳು ಕೇಳ್ತಾ ಇರ್ತೀವಿ, ಏನ್ಕ್ ಹಾಕ್ತೀರಾ, ಅದೇನ್ಕ್ ಹಾಕ್ತೀರಾ. ಇವಾಗ ಅರ್ಶಿನ ಏನಕ್ಕೆ ಹಾಕ್ತಾರೆ ಅಂದ್ರೆ ಕಲರ್ ಬರುತ್ತೆ. ಕಲರ್ ಬರುತ್ತಾ? ಕಲರ್ ಚೆನ್ನಾಗಿರುತ್ತೆ, ಆಂಟಿಬಯೋಟಿಕ್ ಅಡ್ಗೆಲ್ ಇದ್ರೆ ಒಳ್ಳೇದು ಅಂತ ಅಷ್ಟೇ. ಹಂಗೆ. ಸರಿ, ಇವಾಗ ಏನ್ ಹಾಕೊಬೇಕು? ಆಯ್ತಾ? ಕೆಂಪಾಯ್ತಾ? ಕೆಂಪು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗ್ಬೇಕು. ಟೊಮೆಟೊ ಸಾಫ್ಟ್ ಆಗ್ಬೇಕಾ? ಅಲ್ಲ, ಅದು ಸಾಫ್ಟ್ ಆಗಿರುತ್ತದೆ. ಇನ್ನೂ ಸಾಫ್ಟ್ ಆಗಿ ಮಶಿ ಮಶಿ ತರ ಆಗ್ಬೇಕು. ಯಾವ ತರ? ಮಶಿ ಮಶಿ. ಮೆಶಿ ಮೆಶಿನ ಮಶಿ 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 ತರ ಆಗ್ಬೇಕಂತೆ. ಇನ್ನು ಎಷ್ಟೊತ್ತಮ್ಮ ತಾಯಿ? ಅಡಿಗೆ ಅಂದ ತಕ್ಷಣ ಫಾಸ್ಟ್ ಆಗಲ್ಲ. ಅಲ್ಲ, ಅಂತ ಒಂದು ಪ್ರಾಸೆಸ್ ಇರುತ್ತೆ, ಸ್ಲೋ ಆಗಿ ಕುಕ್ ಮಾಡ್ಬೇಕು. ಅಲ್ಲ, ನಾ ಅದೇ ಹೇಳ್ತೀನಿ, ಅಡಿಗೆ ಮಾಡಕ್ ಲೇಟ್ ಆಗುತ್ತೆ. ಓಕೆ, ಒಪ್ಕೊತೀನಿ. ಅದು ಕೆಂಪಾಗ್ಬೇಕು, ಕಪ್ಪಾಗಬೇಕು ಅಂತ ಹೇಳ್ದಲ್ಲ. ಈಗ ಮಶ್ರೂಮ್. ಇದೇನಾ ಮಶ್ರೂಮ್ ಅಂದ್ರೆ? ಜನ್ಮಕ್ಕೆ ಹೋಗೋ. ಸರಿ, ಅಳ್ಳಾಡ್ಸ್ ಕ್ಲೀನಾಗಿ ಮಿಕ್ಸ್ ಆಗ್ಬೇಕಲ್ಲ. ಇದೆಷ್ಟೊತ್ತು ಬಿಡ್ಬೇಕು? ಅದು ಫ್ರೈ ಆಗ್ಬೇಕು ಚೆನ್ನಾಗಿ. ಅದು ಮಶ್ರೂಮ್ ಇದಕ್ಕೆ ಸೋಯಾಬೀನ್ ಹಾಕಿದ್ರೆ ಚೆನ್ನಾಗಿರಲ್ವಾ? ಚೆನ್ನಾಗಿರಲ್ಲ. ನಾನ್ ವೆಜ್ ಹಾಕಿದ್ರೆ ಏನು ಚೆನ್ನಾಗಿರಲ್ಲ. ಮಶ್ರೂಮ್ ಇದಕ್ಕೆ ಮಶ್ರೂಮ್ ಬದಲಾಗಿ ಚಿಕನ್ ಹಾಕಿದ್ರೆ ಚೆನ್ನಾಗಿರುತ್ತಾ? ಹಾ, ಚಿಕನ್ ಬಿರಿಯಾನಿ ಆಗುತ್ತೆ. ಸೇಮ್ ಹಿಂಗೆ ನಾವು ಪ್ರೊಸೆಸ್ ಇರೋದು. ಚಿಕನ್ ಬಿರಿಯಾನಿನೂ ಹಂಗೆ ಮಾಡೋದು. ಏನೇ ಗಮ್ಮಂತೈತೆ. ಇವಾಗ ರುಬ್ಕೊಂಡಿರೋ ಪೇಸ್ಟ್ ಹಾಕೋಣ. ರುಬ್ಕೊಂಡಿರೋ ಪೇಸ್ಟ್ ಹಾಕ್ತಿದ್ಯಾ? ಹಾಕು, ನಾನು ನೋಡ್ತೀನಿ. ಏನೇ ಹೇಳ ಚಿನ್ನು, ಅಡುಗೆ ಸಖತ್ತ ಮಾಡ್ತೀನಿ ನಾನು. ಇವತ್ತು ಹೋಟ್ಲೂಟಕ್ಕೆ ಅಡಿಕ್ಷನ್ ಆಗದೆ ಹೋಟ್ಲೂಟಕ್ಕೆ ಅಡಿಕ್ಟ್ ಆಗಿದೆ. ಮನೆ ಊಟಕ್ಕೆ ಫಿಕ್ಸ್ ಆಗ್ಬಿಟ್ಟಿದ್ದಕ್ಕೆ. ಬಿಕಾಸ್ ಮೈ ವೈಫ್ ಇಸ್ ಕಾರಣ, ರೀಸನ್ ಆಫ್ ಮೈ ವೈಫ್. ಕರೆಕ್ಟಾಗಿ ಹೇಳಿದ ಇಂಗ್ಲೀಷಲ್ಲಿ ಹೇಳೆ. ಬಿಕಾಸ್ ಮೈ ವೈಫ್ ರೀಸನ್ ಮೈ
ಹೇಳೆ ಬಿಕಾಸ್ ಮೈ ವೈಫ್ ಇಸ್ ರೀಸನ್ ಏನೇ ಅಯ್ಯೋ ನೀನ್ ಇಂಗ್ಲಿಷ್ ಮಾತಾಡ್ಬೇಡ ಅಂತಂದೆ. ಅದಕ್ಕೆ ರೀ ಓದ್ಬೇಕು ಅನ್ನೋದು. ನಾವು ಓದಿಲ್ಲ, ಇಂಗ್ಲಿಷ್ ಮೇಲೆ ನಮ್ಗೇನು ಆಸಕ್ತಿ ಇಲ್ಲ. ಇವಾಗ ಏನಾಗ್ತಿದ್ಯಾ? ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ, Fry ಎಣ್ಣೆ ಆಗಿದ್ಯಾ? ಎಲ್ಲ ಬಿಟ್ಕೊಳಕ್ ಸ್ಟಾರ್ಟ್ ಆಗಿದೆ. ಎಣ್ಣೆ ಹಾಕಿದ್ಯಾ ಅದ್ರ ತಿರ್ಗಾ ಬಿಡ್ಕೋತಿದ್ಯಾ? ಅಂದ್ರೆ ಸೈಡ್ ಅಲ್ಲಿ ಚೆನ್ನಾಗಿ ಎಣ್ಣೆ ಎಲ್ಲ ನಿಮ್ಗೆ ಏನಾದ್ರು ಹೇಳಕ್ ಹೋದ ಏನೋ ಒಂದು ಹಂಗಲ್ಲ, ಇದು ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ಈ ತರ Okay. ಎಣ್ಣೆ ಬಿಟ್ಕೊಂಡ್ರೆ ನಮಗೆ ಕ್ಲೀನಾಗಿ ಅರ್ಥ ಆಗೋ ಥರ ಹೇಳ್ಬೇಕು. ಹೇಳು ಏನೇ ಗುಣಗ್ತಿದ್ಯಾ ಮನೆ ಕರೆಕ್ಟಾಗಿ? ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್? ಆಯ್ತು, ನೀರ್ ಹಾಕು. ಈಗ ನಾನು 1.5 ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ. 1.5 ಗ್ಲಾಸಾ? ಅದಕ್ಕೆ 3 ಗ್ಲಾಸ್ ಆಗೋಷ್ಟು ನೀರು, ಓಕೆ. ಬಿಸಿ ನೀರು. ಹ್ಮ್ ಬಿಸಿನೀರ್ ಹಾಕೋದ್ರಿಂದ ಪ್ರಾಸೆಸ್ ಅಲ್ಲಿಗೆ ಸ್ಟಾಪ್ ಆಗಲ್ಲ, ಬಿರಿಯಾನಿ ಹ್ಮ್. ಬೇಗ ಆಗುತ್ತೆ ಅಂತ ಬಿಸಿನೀರ್ ಹಾಕ್ಬೇಕು. ಬಿರಿಯಾನಿ ಮಾಡಿ ಹೇಳ್ಕೊಟ್ಟಿದ್ ನಾನೇ ನಿನ್ಗೆ, ನನಗೆ ಹೇಳ್ಕೊಡ್ಬೇಡ. ಯಾರೇ ಅದು? ಸರಿ ಸರಿ ಆಯ್ತಪ್ಪ. ಏನ್ ಗಮ್ ಅಂತೈತಲ್ಲ ಇವತ್ತು, ಚೆನ್ನಾಗಿ ಬ್ಯಾಟಿಂಗ್ ಮಾಡದೆ. ಇವ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ಬಿರಿಯಾನಿ ಪೌಡರ್ ಹಾಕೋದ್ನೇ ಮರ್ತು ಹೋಗ್ಬಿಟ್ಟಿದೀನಿ. ವಾರೇ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ನನ್ ಜೊತೆ ಮಾತಾಡ್ತಾ ಮಾತಾಡ್ತಾ ಊಟ ತಿನ್ನೋ ನೋಡ್ತೈತೆ ಹೋಗ್ಲಿ. ಇದು ಆಕ್ಚುಲಿ ಚೆನ್ನಾಗಿರೋದು. ನೀವ್ ಹಿಂಗೆ ಡಿಸ್ಟರ್ಬ್ ಮಾಡ್ತಿದ್ರೆ ಏನ್ ನೆಕ್ಸ್ಟ್ ಏನ್ ಹಾಕ್ಬೇಕು, ನೆಕ್ಸ್ಟ್ ಏನ್ ಹಾಕ್ಬೇಕು ಅದೆಲ್ಲ ನೆನ್ಪಿರ್ತೈತೆ, ಏನ್ ಹಾಕ್ಬೇಕು ಅನ್ನೋದು ಗೊತ್ತಿಲ್ವಾ? ಹೌದು, ಗೊತ್ತಿರಲ್ಲ. ಸರಿ, ಈಗ ಏನ್ ಆಗಲ್ವಾ ಹಾಕಿದ್ರೆ? ಏನಾಗಲ್ಲ, ಅಲ್ಲ ಇನ್ನು ಕುದಿತಾ ಇದ್ವಿ, ಕುದಿಯತ್ತಲ್ಲ ಅದ್ ಹೆಂಗಿರುತ್ತದೋ ಏನು. ಚೆನ್ನಾಗೇ ಇರ್ತದೆ. ನನ್ಗೆ ಇವಾಗಲೇ ಈ ಸ್ಮೆಲ್ ನಿಂತ್ಕೊಂಡು ಇವಾಗಲೇ ಒಟ್ಟು ಜಾಸ್ತಿ ಹಸುವಾಗ್ತದೆ. ಒಂದು ಪ್ಯಾಕೆಟ್ ಫುಲ್ ಹಾಕ್ಬಿಟ್ಟಾ? ಇಲ್ಲ, ಸ್ವಲ್ಪ ಹಾಕ್ತೀನಿ. ವೆರಿ ಗುಡ್, ಕರೆಕ್ಟ್ ಕಣೆ. ನಾನು ಹೇಳ್ದಂಗೆ ಮಾಡ್ತಿದ್ಯಾ, ಹೆಂಗ್ ಹೇಳ್ಕೊಟ್ಟಿದೆ ಹಿಂಗೆ ಮಾಡ್ತಿದ್ಯಾ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಚೆನ್ನಾಗೈತೆ ಬೇಣು. ನನಗೆ ಸ್ವಲ್ಪ ಹುಳಿ ಕಮ್ಮಿ ಅನ್ನಿಸ್ತು ಟೇಸ್ಟ್ ನೋಡಿದಾಗ, ಅದಕ್ಕೋಸ್ಕರ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ನಿಮ್ಗೆ ಬೇಕು ಅಂದ್ರೆ ಹಾಕೊಂಡು. ಹುಳಿ ಕಮ್ಮಿ ಇತ್ತು ಅಂದ್ರೆ ಹುಣ್ಸೆಹಣ್ಣು ಕಮ್ಮಿ ಹಾಕಬೇಕಾ? ಹುಣಸೆಹಣ್ಣು ಅಲ್ಲ, ನಿಂಬೆಹಣ್ಣು. ಹುಳಿ ಕಮ್ಮಿ ಇತ್ತು ಅಂದ್ರೆ ನಿಂಬೆಹಣ್ಣು ಹಾಕೋದಾ? ಸ್ವಲ್ಪ ಸಾಲ್ಟ್ ಕಮ್ಮಿ ಅನ್ನಿಸ್ತು ನನಗೆ, ಬಟ್ ಬೇಡ ಅನ್ನಿಸ್ತೈತೆ. ಯಾಕೋ ಚೆನ್ನಾಗಿದೆ ಎಲ್ಲ. ಹಂಗ ನೆಕ್ ನೋಡೋದು. ನಾನು ಹಿಂಗೆ ನಾಟಿ ಸ್ಟೈಲಲ್ಲಿ ಅಡುಗೆ ಮಾಡ್ಬೇಕಾದ್ರೆ ನಾಟಿ ಸ್ಟೈಲ್ ಇರ್ಬೇಕಲ್ಲ. ಏನು ಗೊತ್ತಿಲ್ಲ. ಅಕ್ಕಿ ಯಾವಾಗ ಹಾಕ್ತೀಯಾ? ಇದು ನೋಡಿ, ಇವಾಗ ಕುದಿಯಕ್ಕೆ ಸ್ಟಾರ್ಟ್ ಆಯ್ತು. ಓಕೆ, ಇವಾಗ ಅಕ್ಕಿ ಹಾಕ್ಬೇಕು. ಅಂದ್ರೆ ಕುದ್ಮೇಲೆ ಹಾಕದಾ? ಹಾ, ಹಾಕ್. ವೀಕ್ಷಕರೇ, ಅಡುಗೆ ರೆಡಿ ಆಗ್ತಾ ಇದೆ. ನನಗಂತೂ ತಡ್ಕೊಳಕ್ಕೆ ಆಗ್ತಾ ಇಲ್ಲ, ಹೊಟ್ಟೆ ಹಸಿವು ಜಾಸ್ತಿ 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 ಆಗ್ತೈತೆ. ಏನು ಮಗಳ? ಯಾವುದೋ ಕಾಲ್ ಬಂದಂದೆ ನೋಡಿ, ನನ್ನ ಮಗಳು ಬಂದು. ಓಯ್, ಇಲ್ಲಿ ಆಯೇನು ಇನ್ನು ಬೇಯ್ಬೇಕಲ್ಲ. ಕ್ಲೋಸ್ ಮಾಡಿದ್ದಾಳೆ. 3 ವಿಜಿಲ್ ಬರ್ಬೇಕಂತ. 3 ಬಿರಿಯಾನಿ ರೆಡಿ ಆಯ್ತು. ಯಾವ ಬರ್ತೀಯ? ಅಲ್ಲ, 3 ವಿಜಿಲ್ನಾ? 3 ವಿಜಿಲ್ ರೆಡಿ ಆಗ್ಬೇಕಂತೆ. ಅದಾದ್ಮೇಲೆ ಓಪನ್ ಮಾಡಿದಾಗ ತೋರಿಸ್ತೀವಿ. ಬಿರಿಯಾನಿ ರೆಡಿ ಆಗಿದೆ ಅಂತೆ. ಅದು ಹೆಂಗಿದೆ ಅಂತ ಓಪನ್ ಮಾಡಿ ನೋಡ್ತಾಳೆ, ಓಪನ್ ಮಾಡಿ ತೋರಿಸ್ತಾಳೆ. ನಿಜ ಹೇಳು, ಓಪನ್ ಮಾಡಿದ್ದೆ ಅಲ್ವಾ? ಆವಾಗಲೇ ಓಪನ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿದೆ. ವಾವ್, ಒಂದು ನಿಮಿಷ. ಏನಿದು ಹೋಟ್ಲಲ್ಲಿ ಮಾಡ್ದಂಗೆ ಮಾಡಿದ್ಯಾ? ಸಖತ್ತಾಗೈತೆ ಕಡೆ. ಅಲ್ಲ, ವಿಡಿಯೋ ಮಾಡಿದೀನಿ ಅಂತ ಬಾಸುಮತಿ ರೈಸಲ್ಲಿ ಹಾಕ್ಬಿಟ್ಟಿದ್ಯಾ? ಬಾಸುಮತಿ ರೈಸ್ ಅಲ್ಲ, ನಾರ್ಮಲ್. ಓಕೆ ನೋಡ್ರಿ, ಏನು ಸಖತ್ತಾಗಿ ಮಾಡಿದ್ದಾಳೆ. ಟೇಸ್ಟ್ ಮಾಡಿ ಹೇಳ್ತೀನಿ ಬನ್ನಿ. ಅದೇನೋ ಗೊತ್ತಿಲ್ಲ, ಇದ್ದಕ್ಕಿದ್ದಾಗೆ ಸೌಂಡು ಬರ್ತಾ ಇಲ್ಲ. ನಾನು ಮೈಕ್ ಹಾಕ್ಕೊಂಡಿದ್ದೆ, ಆದರೂ ಏನೋ ಆಯ್ತೋ ಗೊತ್ತಿಲ್ಲ. ಬಟ್ ತಿಂದಮೇಲೆ ಗೊತ್ತಾಯಿತು ನನಗೆ, ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಮಾಡಿದ್ದು. ಬಿಸಿ ಬಿಸಿ ಇದ್ದಾಗೆ ತಿನ್ನಬೇಕು ಅಂತ ಹೇಳೋದು ನನ್ನ ಹೆಂಡತಿ. ಸೊ ಅದಕ್ಕೆ ನನಗೆ ತಂದು ಕೊಟ್ಟಾಗ ನಾನು ತುಂಬ ತಿಂದೆ.
ಚೆನ್ನಾಗಿ ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿತ್ತು ಮಾತ್ರ ನಿಜವಾಗ್ಲೂ, ಸುಳ್ಳು ಹೇಳ್ಬಾರ್ದು. ನೀವು ಮನೇಲಿ ಏನೋ ಟ್ರೈ ಮಾಡಿ. ಅದೇನೋ ಗೊತ್ತಿಲ್ಲ, ನನ್ನ ಹೆಂಡತಿ ಮಾತ್ರ ಸಕ್ಕತ್ತಾಗಿ ಅಡುಗೆ ಮಾಡ್ತಾಳೆ, ಅದೊಂದು ಖುಷಿ ನನಗೆ. ಬಿರಿಯಾನಿ, ನಾನ್ ವೆಜ್ಜು ಎಲ್ಲ ಸಕ್ಕತ್ತಾಗಿ ಮಾಡ್ತಾಳೆ. ನನಗೆ ಅದು ತಿಂದಿದ್ದು ಮಾತ್ರ ಸಕ್ಕತ್ತು ಇಷ್ಟ ಆಯಿತು, ಸೂಪರಾಗಿ ಮಾಡಿದ್ದು. ನಾನು ಹೊರಗಡೆ ಊಟಕ್ಕೆಲ್ಲ ಅಡಿಕ್ಟ್ ಆಗಿಲ್ಲ. ನಾನು ಮನೆ ಊಟಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ, ಏನೂ ಗೊತ್ತಿಲ್ಲ ನನಗೆ. ಮನೆ ಊಟ ಬಿಟ್ಟು ಬೇರೆ ಏನೂ ಸೆಟ್ ಆಗೋಲ್ಲ. ನಾನು ಹೊರಗಡೆ ಊಟದಿಂದ ನನಗೆ ಏನೇ ತಂದುಕೊಟ್ರು ಅದನ್ನು ಟೇಸ್ಟು ಅಷ್ಟು ಎಂಜಾಯ್ ಮಾಡೋಲ್ಲ. ಮನೇಲಿ ನಾನು ನಿಂತು ನನಗೇನೋ ಒಂದು ಚಿಕ್ಕದೇನಾರ ಒಂದು ಅನ್ನ ಸಾಂಬಾರು ಮಾಡಿದ್ರು ಎಂಜಾಯ್ ಮಾಡ್ಕೊಂಡು ತಿಂದ್ಬಿಡ್ತೀನಿ. ಸೊ ಅದಕ್ಕೆಲ್ಲರಿಗೂ ಹೇಳ್ತೀನಿ, ಆದಷ್ಟು ಮನೆ ಊಟ ತಿನ್ನಿ, ಏನಕ್ಕಂದ್ರೆ ಹೆಲ್ತ್ಗೂ ಒಳ್ಳೆಯದು. ಮನೆ ಊಟ ತಿನ್ಕೊಂಡಿದ್ರೆ ನಾವು ಖುಷಿಯಾಗಿರ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ದಯವಿಟ್ಟು ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. MS ಮಗ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.